ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. BJPಯವರು ಹೆಣ್ಣು ಮಕ್ಕಳ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು, ಆದರೆ ಅವರನ್ನು ಯಾರೂ ಟೀಕೆ ಮಾಡೋದಿಲ್ಲ, ಮಾಧ್ಯಮಗಳು ಸಹ ಪ್ರಶ್ನೆ ಮಾಡೋದಿಲ್ಲ. ಯಾಕೆಂದರೆ ಅವರು ಸಂಸ್ಕಾರವಂತ ಪಾರ್ಟಿಯವರು, ಅವರು RSS ಹಿನ್ನೆಲೆಯವರು. ಹಾಗಾಗಿ ಅವರು ಮಾತಾಡಿದರೆ ಅದು ಸರಿಯೇ. ಅದು CT ರವಿ ಅಂತವರು ಎದುರಿಸ್ತಾ ಇರೋ ಆರೋಪ ಇದೆಯಲ್ಲ, ಸಚಿವೆಯನ್ನು ಸದನದ ಒಳಗೆ ಪ್ರಾಸ್ಟಿಟ್ಯೂಟ್, ವೇಶ್ಯೆ ಅಂತ ಕರೆಯೋದ್ರಿಂದ ಹಿಡಿದು ಬೇರೆ ಯಾವುದೇ ಪದ ಆಗಿರಬಹುದು BJPಯವರು ಬಳಸಿದ್ರೆ ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗಲ್ಲ. ಅಂತಹದೇ ಒಂದು ಘಟನೆ ಈಗ ನಡೆದಿದೆ. ರಮೇಶ್ ಬಿಧೂರಿ ಅನ್ನುವಂತಹ ಮಾಜಿ ಸಂಸದ, BJPಯ ಮಾಜಿ ಸಂಸದ, ಆತನ ಬಗ್ಗೆ, ಆತನ ಬಾಯಿ ಎಷ್ಟು ಕೊಳಕು, ಎಷ್ಟು ನೀಚ ಆತ ಅನ್ನೋದ್ರ ಬಗ್ಗೆ ಸಹ ಹೇಳ್ತೀನಿ. ಯಾಕಂದರೆ ಸದನದ ಒಳಗೆ ಆತ ಬಳಸಿರುವಂತಹ ಭಾಷೆ ಇದೆಯಲ್ಲ, ಸಂಸದನಾಗಿದ್ದಾಗ ಅದು ಎಲ್ಲ ನೀಚತನಕ್ಕಿಂತಲೂ ನೀಚತನದ ಮಾತುಗಳು ಬಳಸಿದ್ರು ಆ ವ್ಯಕ್ತಿ. ಅದನ್ನು ಸಹ ಹೇಳ್ತೀನಿ. ಅದರ ಜೊತೆಗೆ ಈಗ ಆಗಿರುವಂತಹ ಅನಾಹುತ ಅಥವಾ ಬಂದಿರೋ ಹೇಳಿಕೆ ಏನು ಗೊತ್ತಾ, ಈ ರಮೇಶ್ ಬಿಧೂರಿ ಬಾಯಿಂದ ದೆಹಲಿಯ ರಸ್ತೆಗಳನ್ನು ಪ್ರಿಯಾಂಕಾ ಗಾಂಧಿ ಕೆನ್ನೆಗಳಷ್ಟು ಸ್ಮೂತ್ ಮಾಡ್ತೀನಿ ಅಂತ. ಉದಾಹರಣೆ ಕೊಡೋದಕ್ಕೆ ಬೇರೆ ಏನೂ ಸಿಗಲಿಲ್ಲ. ಹೆಣ್ಣು ಮಕ್ಕಳು ಕೆನ್ನೆನೇ ಬೇಕಾಯಿತು, ಆ ಕೆನ್ನೆ ಥರ ಮಾಡ್ತೀವಿ ಅಂತೆ. ಈ ರೀತಿ ಹೇಳಿಕೆ ಇದೇನು ಹೊಸದೇನಲ್ಲ, BJPಯಿಂದ ಮಾತ್ರ ಬಂದಿಲ್ಲ. ಈ ಹಿಂದೆ RJD ನಾಯಕ ಲಾಲು ಪ್ರಸಾದ್ ಯಾದವ್ ಹೇಮಾ ಮಾಲಿನಿ ಬಗ್ಗೆ ಇದೇ ಮಾತುಗಳನ್ನು ಹೇಳಿದರು. ಬಿಹಾರದ ರಸ್ತೆಗಳನ್ನು ಹೇಮಾ ಮಾಲಿನಿ ಕೆನ್ನೆ ಹಾಗೆ ನಾನು ಸ್ಮೂತ್ ಮಾಡ್ತೀನಿ ಅಂತ ಲಾಲು ಪ್ರಸಾದ್ ಹೇಳಿದರು. ಆದರೆ ಆಗ ಅದು ಲಾಲು ಪ್ರಸಾದ್ ಹೇಳಿದ್ದಿದ್ದು. ಹಾಗಾಗಿ ಮಾಧ್ಯಮಗಳು ಮುಗಿಬಿದ್ದಿದ್ವು, ದೊಡ್ಡ ಚರ್ಚೆ ಆಗಿತ್ತು, ಡಿಬೇಟ್ ಮೇಲೆ ಡಿಬೇಟ್ ಆಗಿತ್ತು. ಆ ಒಂದು ಕೆಟ್ಟ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಎಸ್, ಲಾಲು ಪ್ರಸಾದ್ ಯಾದವ್ ಅವತ್ತು ಆಡಿದಂಥ ಮಾತುಗಳು ತುಚ್ಛ ಮಾತುಗಳು, ತುಂಬ ಕೆಟ್ಟ ಮಾತು. ಎಸ್, ಇವತ್ತು ಅದೇ ಮಾತುಗಳನ್ನು ರಮೇಶ್ ಬಿಧೂರಿ ಆಡಿರಬೇಕಾದ್ರೆ ಒಂದು ಮಾಧ್ಯಮ ಸಹ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದೇ ಒಂದು ಮಾಧ್ಯಮ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಎಲ್ಲಿ ನಡೆದಿರೋದು? ದೆಹಲಿಯಲ್ಲಿ ಚುನಾವಣಾ ಪ್ರಚಾರಗಳು ನಡೀತಾ ಇದೆ. ದೆಹಲಿಯಲ್ಲಿ ಈ ವ್ಯಕ್ತಿ ಈಗ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ. ದೆಹಲಿ ಚುನಾವಣೆಗಳು ಫೆಬ್ರವರಿಯಲ್ಲಿ ನಡೆಯುತ್ತೆ. ಅದಕ್ಕೆ ಪ್ರಚಾರ ನಡೆಸ್ತಿರ್ಬೇಕಾದ್ರೆ ಈ ವ್ಯಕ್ತಿ ಆಡಿರುವಂತಹ ಮಾತುಗಳು, ದೆಹಲಿಯ ರಸ್ತೆಗಳನ್ನು ಪ್ರಿಯಾಂಕಾ ಗಾಂಧಿಯವರ ಕೆನ್ನೆಯ ರೀತಿಯಲ್ಲಿ ಸ್ಮೂತ್ ಮಾಡ್ತೀನಿ, ಆ ರೀತಿ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳೋ ಮೂಲಕ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ಮನಸ್ಥಿತಿಯನ್ನು BJPಯವರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಮತ್ತೊಂದು ಸಾರಿ ಬಹಿರಂಗಪಡಿಸಿದೆ. ಇದು ಅವರು ತಪ್ಪು ಅಂತ ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ಇವರ ಅಗ್ರಗಣ್ಯ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡ್ತಾರಲ್ಲ, ಎಂತಹ ಮಾತುಗಳು ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿರುವಂಥದ್ದು. ಕಾಂಗ್ರೆಸ್ಸಿನ ವಿಧವೆ ಸೋನಿಯಾ ಗಾಂಧಿ ಬಗ್ಗೆ ಹೇಳಿದಂತಹದ್ದು, ಮೋದಿ ಹೇಳಿದ ಮಾತದು, ಕಾಂಗ್ರೆಸ್ಸಿನ ವಿಧವೆ ಅಂತ. ಮತ್ತೆ ಮಾತೆತ್ತಿದ್ರೆ ಮಾಂಗಲ್ಯ ಕಿತ್ಕೊಂಡ್ಬಿಡ್ತಾರೆ, ನಿಮ್ಮ ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಇಂತಹದ್ದೇ ಬರೀ ಹೆಣ್ಣು ಮಕ್ಕಳನ್ನು ಇಟ್ಕೊಂಡೇ ಮಾತಾಡುವಂತಹದ್ದು, ಹೆಣ್ಣು ಮಕ್ಕಳನ್ನ ಇಟ್ಕೊಂಡೇ ಉದಾಹರಣೆಗಳು ಕೊಡುವಂಥದ್ದು. ಅಂತಹ ತುಚ್ಛತನದ ಹೇಳಿಕೆಗಳ ನಡುವೆ ಅವರನ್ನು ನಾಯಕ ಅಂತ ಸ್ವೀಕರಿಸಿರುವಂಥವರು, ಅವರ ಮುಖ ತೋರಿಸಿ ಓಟ್ ಕೇಳೋರು, ಇವರು ಇನ್ನೇನು ಮಾತಾಡ್ತಾರೆ? ಇಂತಹದ್ದೇ ಮಾತಾಡ್ತಾರೆ. ಅವತ್ತು ಲಾಲು ಯಾದವ್ ಮಾತಾಡಿದಾಗ ಎಲ್ಲರೂ ಸಹ ಬಾಯಿಗೆ ಬಂದಂಗೆ ಬೈದಿದ್ರು. ಎಸ್, ಅದು ಕರೆಕ್ಟು. ಲಾಲು ಪ್ರಸಾದ್ ಯಾದವ್ನ ಇವತ್ತು ಬೈದಿದ್ದು ಕರೆಕ್ಟು. ಇವತ್ತು ಮಾತ್ರ ಬಾಯಿಗೆ ಬೀಗ, ನಥಿಂಗ್, ಒಂದು ಸುದ್ದಿ ಇಲ್ಲ ಅದರ ಬಗ್ಗೆ. ಸೈಲೆಂಟಾಗಿದ್ದಾರೆ, ಎಲ್ಲ ಮಾಧ್ಯಮಗಳು ಸೈಲೆಂಟ್. ಇನ್ನು ಈ ರಮೇಶ್ ಬಿಧೂರಿ ಅನ್ನುವಂತಹ ವ್ಯಕ್ತಿ ಎಂತಹ ನೀಚ ನಾಲಿಗೆ ವ್ಯಕ್ತಿ ಅಂತಂದರೆ, ಕಳೆದ ಬಾರಿ ಸಂಸದನಾಗಿದ್ದಾಗ ಸದನದ ಒಳಗೆ ಲೋಕಸಭೆಯಲ್ಲಿ ಲೈವ್ ಓಡ್ತಿರ್ಬೇಕಾದ್ರೆ BSPಯ ಸಂಸದ ಡ್ಯಾನಿಶ್ ಅಲಿ ವಿರುದ್ಧವಾಗಿ ಈ ರಮೇಶ್ ಬಿಧೂರಿ ಬಳಸಿದ ಭಾಷೆ ಇದೆಯಲ್ಲ, ಅದನ್ನು ಬೀಪ್ ಹಾಕಿ ಸುಸ್ತಾಗೋದ್ರು ಜನ. ಅಷ್ಟು ಬೀಪ್, ಅಷ್ಟು ಕೊಳಕು ಮಾತುಗಳು, ಅಷ್ಟು ಕೆಟ್ಟ ಮಾತು ಎಲ್ಲಿ ಸದನದ ಒಳಗೆ ಚರ್ಚೆಯ ನಡುವೆ. ಪ್ಲಸ್ ಡ್ಯಾನಿಶ್ ಅಲಿಯನ್ನ ಉಗ್ರವಾದಿ, ನೀನು ಮಾತಾಡಬೇಡ, ಉಗ್ರವಾದಿ ಮಾತಾಡಬೇಡ, ಟೆರರಿಸ್ಟ್ ಮಾತಾಡಬೇಡ, ಆತಂಕವಾದಿ ಮಾತಾಡಬೇಡ ಅಂತ 10 ಸಲ ಹೇಳಿರ್ಬೋದು. ಹಾಗೆ ಹೇಳ್ತಿರ್ಬೇಕಾದ್ರೆ BJP, ಸಂಸ್ಕಾರವಂತ BJP ಕೆಟ್ಟ ಅಶ್ಲೀಲ ಪದಗಳನ್ನು ಬಳಸ್ತಾ ಇರಬೇಕಾದ್ರೆ
ಆತನ ಹಿಂದೆ ಕೂತಿದ್ದ ರವಿಶಂಕರ್, ಬಿ ಜೆ ಪಿಯ ಹಿರಿಯ ನಾಯಕ ರವಿಶಂಕರ್ ಪಕ್ಕ 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 ಅಂತ ನಗ್ತಾಯಿದ್ರು, ಪಕ್ಕ 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 ಅಂತ ನಗ್ತಿದ್ರು. ಯಾರಾದರೂ ಇದೇ ಮಾತುಗಳನ್ನು ಮೋದಿಗೆ ಆಡಿದ್ದಿದ್ರೆ ಏನಾಗಿದ್ದಿರೋದು? ಡ್ಯಾನಿಶ್ ಅಲಿ BSP ಸಂಸದ, ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ, ಹಾಗಾಗಿ ಓಕೆನಾ? ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ಸಂಸದನನ್ನು ಇನ್ನೊಬ್ಬ ಸಂಸದ ಸದನದ ಒಳಗೆ ಅಶ್ಲೀಲವಾಗಿ ಬೈದು ಪ್ಲಸ್ ನೀನು ಉಗ್ರವಾದಿ ಅಂತ ಕರೆದ ಮೇಲೂ ಸಹ ಆ ಸಂಸದನ ವಿರುದ್ಧ ಸಂಸತ್ತು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಿಲ್ಲ. ಸಭಾಧ್ಯಕ್ಷರು ಯಾವ ಕಠಿಣ ಬಿಡಿ ಕ್ರಮನೇ ಕೈಗೊಳ್ಳಿಲ್ಲ, ಯಾವ ಶಿಕ್ಷೆನೂ ಇಲ್ಲ. ಕೇವಲ ಆ ಪದಗಳನ್ನು ಎಕ್ಸ್ಪಂಜ್ ಮಾಡಿದ್ದೀವಿ, ಕಟ್ ಮಾಡಿದ್ದೀವಿ, ಕಡತಗಳಿಂದ ತೆಗೆದು ಹಾಕಿದ್ದೀವಿ ಅಂತ ಹೇಳಿ ಅದನ್ನು ಪಕ್ಕಕ್ಕಿಟ್ರು. ಸೊ ಮೋದಿ ಲೆವೆಲ್ಗೆ ಮಾತಾಡೋಕ್ಕೆ ಹೋಗಿ ಇವತ್ತು ಬಿಧೂರಿ ಅನ್ನುವಂತಹ BJP ಅಭ್ಯರ್ಥಿ, ದೆಹಲಿಯಲ್ಲಿ ಅಭ್ಯರ್ಥಿ, ಮಾಜಿ ಸಂಸದ, ಈ ಹಿಂದೆ ಕೊಳಕು ಮಾತುಗಳನ್ನು ಆಡೋದನ್ನೇ ಒಂದು ಪ್ರವೃತ್ತಿ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಇವತ್ತು ಪ್ರಿಯಾಂಕಾ ಗಾಂಧಿಯವರ ಕೆನ್ನೆಯ ಬಗ್ಗೆ ಒಂದಷ್ಟು ಅಶ್ಲೀಲಕರವಾದಂತಹ ಮಾತುಗಳನ್ನು ಆಡಬಿಟ್ಟು ಎಲ್ಲ ಕಡೆ ಉಗಿಸ್ಕೊಳ್ತಿರೋದಂತೂ ಈಗ ನಡೀತಾ ಇರುವಂತಹದ್ದು. ಇದಕ್ಕೆಲ್ಲ ಮೂಲ ಮೋದಿ ಅಂತವರು, ಲಾಲು ಅಂತವರು ಅಡಿಪಾಯ ಹಾಕಿ ಕೊಟ್ಟಿದ್ದು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.